ನಮಸ್ಕಾರ ವೀಕ್ಷಕರೇ. ಕಾಂಗ್ರೆಸ್ ಅಂದ್ರೆ ಹಿಂದೂ ವಿರೋಧಿ ನಡೆ ಅನ್ನೋದು ಈಗ ಮುಚ್ಚಿಟ್ಟ ಸತ್ಯವೇನಲ್ಲ. ಕಾಂಗ್ರೆಸ್ ನಾಯಕರ ಹೇಳಿಕೆಗಳು, ನಡೀತಾ ಇರೋ ಘಟನೆಗಳಿಗೂ ಒಂದಕ್ಕೊಂದು ಸಾಮ್ಯತೆ ಇದ್ದು ಹಿಂದೂ ಸಮುದಾಯ ಆತಂಕದಲ್ಲಿದೆ. ಈ ವರ್ಷದ ಆರಂಭದಿಂದಲೇ ರಾಮ ಮಂದಿರಕ್ಕೆ ವಿರೋಧ, ಹನುಮ ಧ್ವಜ, ವಕ್ಫ್ಗೆ ಸಾವಿರಾರು ಕೋಟಿ ಕೊಡುಗೆ ಸೇರಿದಂತೆ ಹಲವು ಹಿಂದೂ ವಿರೋಧಿ ನೀತಿಗಳನ್ನ ತಳೆದು ಜನರ ಕೆಂಗಣ್ಣಿಗೆ ಗುರಿಯಾಗಿತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ. ಆದ್ರೆ ಈಗ ಎಲೆಕ್ಷನ್ ಹೊತ್ತಲ್ಲೇ ಇನ್ನಷ್ಟು ತೀವ್ರವಾದ ಘಟನೆಗಳಿಗೆ ಕರ್ನಾಟಕ ಸಾಕ್ಷಿ ಆಗ್ತಾ ಇದೆ. ಕರ್ನಾಟಕ ಹಿಂದೂಗಳಿಗೆ ಸುರಕ್ಷಿತ ಅಲ್ವೇ ಅಲ್ಲ ಅನ್ನೋ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಗೂಂಡಾ ರಾಜ್ಯ ಅನ್ನೋ ಹಣೆಪಟ್ಟಿ ಹೊತ್ತಿದ್ದ ದೊಡ್ಡ ರಾಜ್ಯ ಉತ್ತರ ಪ್ರದೇಶವನ್ನ ಯೋಗಿ ಆದಿತ್ಯನಾಥ್ ರಿಪೇರಿ ಮಾಡಿದ್ರು. ಆದ್ರೆ ಈಗ ಗೂಂಡಾ ರಾಜ್ಯ ಅನ್ನೋ ಪಟ್ಟ ಕರ್ನಾಟಕಕ್ಕೆ ಬಂದಿದೆ ಅಂತ ಜನರು ಚರ್ಚೆ ಮಾಡ್ತಾ ಇದ್ದಾರೆ. ಬಹಳ ಹಿಂದಕ್ಕೆ ಹೋಗೋದು ಬೇಡ. ಕಳೆದ 1 ತಿಂಗಳ ಆಸುಪಾಸಲ್ಲಿ ನಡೆದಿರೋ ಘಟನೆಗಳೇ ಜನಸಾಮಾನ್ಯರನ್ನ ನಡುಗಿಸ್ತಾ ಇದೆ. ಹಾಗಿದ್ರೆ ಎಲೆಕ್ಷನ್ ಹೊತ್ತಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇರೋದೇನು, ಸರ್ಕಾರದ ಕ್ರಮಗಳು ಹೇಗಿದೆ, ಇದಕ್ಕೆಲ್ಲ ಹೊಣೆ ಯಾರು, ದೇಶದ ವಿವಿಧೆಡೆ ಇತ್ತೀಚೆಗೆ ನಡೆದ ಇಂತಹ ಪ್ರಕರಣಗಳು ಯಾವುದು, ಇದೆಲ್ಲವನ್ನ 1 by 1 ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಈ ಆಘಾತಕಾರಿ ಪ್ರಕರಣಗಳ ಪೈಕಿ ಹುಬ್ಬಳ್ಳಿಯ ಹಿಂದೂ ಯುವತಿಯ ಬರ್ಬರ ಹತ್ಯೆ ಮೊದಲನೆಯದ್ದು. ಸದ್ಯ ದೇಶಾದ್ಯಂತ ಬಹಳ ಚರ್ಚೆಗೆ ಕಾರಣವಾಗಿರೋದು ನೇಹಾ ಹಿರೇಮಠ ಕಗ್ಗೊಲೆ ಪ್ರಕರಣ. ಅಂದಹಾಗೆ ಹತ್ಯೆಗೈದಿದ್ದು ಫಯಾಜ್ ಅನ್ನೋದು ಗೊತ್ತಾಗಿದೆ. 9 ಬಾರಿ ಇರಿದು ಬರ್ಬರವಾಗಿ ಕೊಂದಿದ್ದು ಜನರ ಆತಂಕವನ್ನ ಹೆಚ್ಚಿಸ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಹತ್ಯೆಗೊಳಗಾದವಳು ಕಾಂಗ್ರೆಸ್ ಕಾರ್ಪೊರೇಟರ್ನ ಮಗಳು ಅನ್ನೋದು. ಅವರದ್ದೇ ಸರ್ಕಾರದಲ್ಲಿ ಅವರೇ ಓಲೈಸಿದವರಿಂದ ಅವರಿಗೆ ಸುರಕ್ಷತೆ ಇಲ್ಲ ಅಂದ್ರೆ ಜನಸಾಮಾನ್ಯರ ಕಥೆ ಏನು ಅನ್ನೋದು ಜನರ ಪ್ರಶ್ನೆ. ಇಂಥದೊಂದು ಹತ್ಯೆಯನ್ನ ಎಂತ ಕಠೋರ ವ್ಯಕ್ತಿಯಾದ್ರೂ ಕ್ಷಮಿಸೋದಿಲ್ಲ. ಇದೇ ಘಟನೆ ಉತ್ತರ ಪ್ರದೇಶದಲ್ಲೋ ಅಥವಾ ಬೇರೆ ಯಾವುದಾದರೂ ರಾಜ್ಯದಲ್ಲೋ ನಡೆದಿದ್ರೆ ಎನ್ಕೌಂಟರ್ ಮಾಡಿ ಒಂದೇ ದಿನದಲ್ಲಿ ನ್ಯಾಯ ಒದಗಿಸ್ತಾ ಇದ್ರು ಅಂತ ಮೃತಳ ತಂದೆಯೇ ಹೇಳ್ತಾ ಇದ್ದಾರೆ. ಅರ್ಥಾತ್ ಅವರ ಸಿಎಂ ಮೇಲೆಯೇ ಅವರಿಗೆ ನಂಬಿಕೆ ಇಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. ಕೊನೆ ಪಕ್ಷ ಇಂತಹ ಕೃತ್ಯ ಎಸಗಿದವನ ಮೇಲಾದ್ರೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡ್ರ ಅಂದ್ರೆ ಅದು ಕೂಡ ಇಲ್ಲ. ಸಿಎಂ ಸಾಹೇಬರು ತುಂಬಾ ಕೂಲ್ ಆಗಿ ಇದು ಅವರ ವೈಯಕ್ತಿಕ ಅಂತಾರೆ. ಗೃಹ ಸಚಿವರು ಕೂಡ ಹೆಚ್ಚು ಕಡಿಮೆ ಅದನ್ನೇ ಹೇಳ್ತಾರೆ. ಸ್ವಲ್ಪ ಜೋರಾಗಿ ಮಾತನಾಡಿದ್ರೆ ವೋಟ್ ಕೈ ತಪ್ಪುತ್ತಲ್ಲ ಅಂತ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಜನರಿಗೂ ಗೊತ್ತಾಗಿದೆ. ಈ ಮಧ್ಯೆ 3ನೇ ದಿಕ್ಕಿನಿಂದ ಒಂದಷ್ಟು ಜನರು ಸಮರ್ಥನೆಗೂ ನಿಂತಿದ್ದಾರೆ. ಪ್ರತಿ ಬಾರಿ ಹಿಂದೂ ಹೆಣ್ಣು ಮಕ್ಕಳ ಹತ್ಯೆಯಾದಾಗ ಬೇರೆ ಧರ್ಮದ ಹೆಣ್ಣು ಮಕ್ಕಳಿಗೂ ಹೀಗೆ ಆಗಿತ್ತು ಅಂತ ಹಳೆ ದಾಖಲೆಗಳನ್ನ ಮತ್ತೆ ಮುನ್ನೆಲೆಗೆ ತಂದು ಇದೊಂದು ವಿಷಯನೇ ಅಲ್ಲ ಅಂತ ಬಿಂಬಿಸೋ ಅಜೆಂಡಾ ಕೂಡ ನಡೀತಾ ಇದೆ. ಇದೇ ಕಾರಣಕ್ಕೆ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಎಲೆಕ್ಷನ್ ಹೊತ್ತಲ್ಲೇ ಹೀಗಾಗಿರೋದು ಸ್ವಾಭಿಮಾನಿ ಹಿಂದೂಗಳೆಲ್ಲರೂ ಸರ್ಕಾರದ ವಿರುದ್ಧ ರೊಚ್ಚಿಗೇಳುವಂತೆ ಮಾಡಿದೆ. ಇದೇ ಮತಾಂಧತೆಗೆ ಇನ್ನೊಂದು ಉದಾಹರಣೆ ಅಂದ್ರೆ ಇತ್ತೀಚೆಗೆ ಬೆಂಗಳೂರಿನ ರಸ್ತೆಯಲ್ಲಿ ನಡೆದ ಪ್ರಕರಣ. ಜೈ ಶ್ರೀರಾಮ್ ಅನ್ನೋ ಘೋಷಣೆಯನ್ನ ಕೂಗಿದ್ರು ಅನ್ನೋ ಕಾರಣಕ್ಕೆ 2 ಮತಾಂಧರು ಕಾರ್ ಗ್ಲಾಸ್ ಬಳಿ ಬಂದು ಕೂಗಾಡಿ ಬೆದರಿಕೆ ಹಾಕಿದ್ದನ್ನ ಇಡೀ ಕರ್ನಾಟಕ ನೋಡಿದೆ. ಅವರನ್ನ ಮರುದಿನವೇ ವಶಕ್ಕೆ ಪಡೆಯಲಾಯ್ತಾದ್ರೂ ಆಮೇಲೆ ಏನಾಯ್ತು ಯಾರಿಗೂ ಗೊತ್ತಿಲ್ಲ. ಬಹಳಷ್ಟು ಜನರ ಅನಿಸಿಕೆ ಏನಂದ್ರೆ, ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಸದ್ಯದಲ್ಲೇ ಅವರನ್ನ ಬಿಟ್ಟು ಕಳಿಸ್ತಾರೆ ಅನ್ನೋದು. ಆದ್ರೆ ಸಾಮಾನ್ಯ ಜನರನ್ನ ಕಾಡ್ತಾ ಇರೋ ಪ್ರಶ್ನೆ ಏನಂದ್ರೆ, ಬಹುಸಂಖ್ಯಾತರಿರೋ ದೇಶದಲ್ಲಿ ಅವರಿಷ್ಟದ ದೇವರ ಹೆಸರನ್ನ ಹೇಳಿದ್ರು ಅಡ್ಡಗಟ್ಟಿ ಬೆದರಿಕೆ ಹಾಕ್ತಾರೆ ಅಂದ್ರೆ ಇಂತಹ ದುಷ್ಕರ್ಮಿಗಳ ಬೆನ್ನಿಗೆ ನಿಂತಿರೋದು ಯಾರು ಅಂತ. ಇನ್ನು ಈ ಎಲ್ಲಾ ಘಟನೆಗಳು 1-2 ದಿನಗಳ ಅಂತರದಲ್ಲೇ ನಡೀತಾ ಇದ್ದು, ಇದಕ್ಕೆ ಯುವಕನ ಮೇಲಿನ ಹಲ್ಲೆ ಕೇಸ್ ಕೂಡ ಸೇರ್ಪಡೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ತವರು ಕ್ಷೇತ್ರ ಮೈಸೂರಿನ ಲಕ್ಷ್ಮೀನಾರಾಯಣ್ ಎಂಬ ಯುವಕ ಹಲ್ಲೆಗೊಳಗಾದವನು. ಹಲ್ಲೆ ಯಾಕಾಯ್ತು ಅಂತ ಕೇಳಿದ್ರೆ ಅದು ಮೋದಿ ಪರ ಹಾಡನ್ನ ರಚಿಸಿ ಹಾಡಿದ್ದಕ್ಕೆ. ಹಲ್ಲೆ ಮಾಡಿದವರು ಸಲೀಂ, ಜಾವೀದ್, ಪಾಷಾ ಹಾಗೂ ಇತರೆ ಸ್ನೇಹಿತರು. ಈ ಘಟನೆ ಬಗ್ಗೆ ಹಲ್ಲೆಗೊಳಗಾದ ಆ ಯುವಕನೇ ವಿವರಿಸ್ತಾ ಇರೋ ವಿಡಿಯೋ ಕೂಡ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ನಾನು ಸರ್ಕಾರಿ ಗೆಸ್ಟ್ ಹೌಸ್ ಪಾರ್ಕ್ ನಲ್ಲಿ ಕುಳಿತುಕೊಂಡಿದ್ದಾಗ ಒಬ್ಬ ಹುಡುಗ ಬಂದಿದ್ದ. ಆತನಿಗೆ ನಾನು ರಚಿಸಿದ ಹಾಡು ತೋರಿಸಿದೆ. ಅದಕ್ಕೆ ಆತ ಹಾಡು ಚೆನ್ನಾಗಿದೆ ಅಂತ ಹೇಳಿ ಬನ್ನಿ ನಾನು ನನ್ನ ಸ್ನೇಹಿತರಿಗೂ ತೋರಿಸ್ತೇನೆ ಅಂತ ನನ್ನನ್ನ ಆತನ ಸ್ನೇಹಿತರ ಬಳಿ ಕರೆದುಕೊಂಡು ಹೋದ. ಈ ವೇಳೆ ಅವರು ಮೋದಿ ಬಗ್ಗೆ ಹಾಡು ಮಾಡ್ತೀಯಾ ಅಂತ ಪ್ರಶ್ನಿಸಿ ಥಳಿಸಿದ್ದಾರೆ. ಪಾಕಿಸ್ತಾನದ ಪರ, ಅಲ್ಲಾ ಪರ ಘೋಷಣೆ ಕೂಗುವಂತೆ ಒತ್ತಾಯ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನನ್ನ ಬಟ್ಟೆಯನ್ನ ಹರಿದು ಹಲ್ಲೆ ನಡೆಸಿದ್ದಾರೆ. ತಲೆ ಮೇಲೆ ಬಿಯರ್ ಸುರಿದು ಸಿಗರೇಟ್ ನಲ್ಲಿ ಸುಟ್ಟು ಉರ್ದು ಭಾಷೆಯಲ್ಲಿ ಬೈದಿದ್ದಾರೆ. ನಾನು ಅವರಿಂದ ತಪ್ಪಿಸಿಕೊಂಡು ಬಂದೆ. ನನಗೆ ಅವರು ಮುಸ್ಲಿಂ ಹುಡುಗರು ಅಂತ ಗೊತ್ತಿರಲಿಲ್ಲ ಅಂತ ಲಕ್ಷ್ಮೀನಾರಾಯಣ್ ಆ ವಿಡಿಯೋದಲ್ಲಿ ಹೇಳಿದ್ದಾರೆ. ಪದೇ ಪದೇ ಇದೇ ಜನಗಳು ಪಾಕ್ ಪರ ಒಲವು ತೋರಿಸೋದು ಯಾಕೆ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ ನಡೆದ ಇನ್ನೊಂದು ಘಟನೆ ಅಂದ್ರೆ ಅದು ನಟಿ ಹರ್ಷಿಕಾ ಪೂಣಚ್ಚ ಹಾಗೂ ಆಕೆ ಪತಿ ಬಿಗ್ ಬಾಸ್ ಸ್ಪರ್ಧಿ ಭುವನ್ ಪೊನ್ನಣ್ಣ ಮೇಲಿನ ಹಲ್ಲೆ. ಅಂದಹಾಗೆ ಇವರ ಮೇಲೆ ಹಲ್ಲೆ ಆಗೋದಕ್ಕೆ ಕಾರಣ ಕನ್ನಡ ಮಾತಾಡಿದ್ದು. ಅಬ್ಬಬ್ಬಾ, ಕೇಳಿದರೆ ಭಯ ಆಗುತ್ತೆ. ಅಂದಹಾಗೆ ಇವರೇನೋ ಬೇರೆ ದೇಶದಲ್ಲಿ ಕನ್ನಡ ಮಾತಾಡಿದ್ದಕ್ಕೆ ಹಲ್ಲೆ ಆಗಿಲ್ಲ.
ನಮ್ಮ ಕರ್ನಾಟಕದ ರಾಜಧಾನಿಯಲ್ಲಿ ಕನ್ನಡ ಮಾತಾಡಿದ್ದಕ್ಕೆ ಧಮಕಿ ಹಾಕಿದ್ದಾರೆ ದುಷ್ಕರ್ಮಿಗಳು. ಒಂದೆರಡು ದಿನಗಳ ಹಿಂದೆ ಫ್ರೇಜರ್ ಟೌನ್ ಪ್ರದೇಶದ ಸಮೀಪದಲ್ಲಿರೋ ಪುಲಕೇಶಿ ನಗರದ ಮಸೀದಿ ರಸ್ತೆಯಲ್ಲಿರೋ ರೆಸ್ಟೋರೆಂಟ್ ಒಂದರಲ್ಲಿ ಸಂಜೆ ಕುಟುಂಬದೊಂದಿಗೆ ಊಟ ಮಾಡೋದಕ್ಕೆ ಇವರು ತೆರಳಿರ್ತಾರೆ. ಹೊರಡುವಾಗ ಪಾರ್ಕಿಂಗ್ ನಲ್ಲಿ ತಮ್ಮ ವಾಹನ ತೆಗೆಯುವ ವಿಚಾರದಲ್ಲಿ ಕಿರಿಕ್ ಶುರುವಾಗುತ್ತೆ. ಆಗ ಇಬ್ಬರು ವ್ಯಕ್ತಿಗಳು ಉರ್ದು ಭಾಷೆಯಲ್ಲಿ ಬೈತಾ ಈ ಲೋಕಲ್ ಕನ್ನಡಿಗರಿಗೆ ಪಾಠ ಕಲಿಸಬೇಕು ಅಂತ ಧಮಕಿ ಹಾಕಿದ್ದಾರೆ. 2-3 ನಿಮಿಷಗಳಲ್ಲಿ ಅದೇ ಗ್ಯಾಂಗ್ನ 20-30 ಸದಸ್ಯರ ಗುಂಪು ಜಮಾಯಿಸುತ್ತೆ. ಅವರಲ್ಲಿ ಇಬ್ಬರು ಭುವನ್ ಪೊನ್ನಪ್ಪರ ಚಿನ್ನದ ಸರವನ್ನ ಕಿತ್ತುಕೊಳ್ಳಲು ಪ್ರಯತ್ನಿಸಿದ್ದಾರೆ. ಆದರೆ ಚಿನ್ನದ ಸರ ಹಾಗೂ ಬೆಲೆ ಬಾಳುವ ವಸ್ತುಗಳನ್ನ ಕಾಪಾಡಿಕೊಳ್ಳುವಲ್ಲಿ ಭುವನ್ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಹರ್ಷಿಕಾ ಹಾಗೂ ಭುವನ್ ಮಾಧ್ಯಮದ ಮುಂದೆ ಮಾತನಾಡಿ ಕರ್ನಾಟಕದ ಸದ್ಯದ ದುಸ್ಥಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಇನ್ನು ಇದಿಷ್ಟು ಪ್ರಕರಣಗಳು ಒಂದು ವಾರದೊಳಗೆ ನಡೆದಿದ್ದಾದರೆ ಕಳೆದ ತಿಂಗಳು ಇಂಥದ್ದೇ ಭಯಾನಕ ಕೃತ್ಯಗಳಿಗೆ ಕರ್ನಾಟಕ ಸಾಕ್ಷಿಯಾಗಿದೆ ಅನ್ನೋದನ್ನು ನೆನಪಿಸಿಕೊಳ್ಳಲೇಬೇಕು. ಅದರಲ್ಲಿ ಬೆಂಗಳೂರಿನ ಜನರನ್ನ ನಡುಗಿಸಿದ ಪ್ರಕರಣ ಅಂದ್ರೆ ಅದು ಅಂಗಡಿಯಲ್ಲಿ ಹನುಮ ಚಲೀಸ ಹಾಕಿದ್ದಕ್ಕೆ ದುಷ್ಕರ್ಮಿಗಳು ಹಲ್ಲೆ ನಡೆಸಿದ್ದು. ಬೆಂಗಳೂರಿನ ನಗರಪೇಟೆಯಲ್ಲಿರೋ ಮೊಬೈಲ್ ಶಾಪ್ನಲ್ಲಿ ಯುವಕ ಹನುಮಾನ್ ಚಲೀಸ ಹಾಕಿ ಜೋರು ಸೌಂಡ್ ಇಟ್ಟಿರ್ತಾರೆ. ಈ ವೇಳೆ ಅಂಗಡಿಗೆ ಬಂದ 6 ಜನ ಯುವಕರು ಮಸೀದಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಜೋರು ಸೌಂಡ್ ಇಟ್ಟು ಹಾಡು ಹಾಕ್ಬೇಡ ಅಂತ ಧಮಕಿ ಹಾಕ್ತಾರೆ. ಇದೇ ವೇಳೆ ಮಾತಿಗೆ ಮಾತು ಬೆಳೆದು ಗಲಾಟೆ ಆಗುತ್ತೆ. ನಂತರ 6 ಜನ ಯುವಕರು ಅಂಗಡಿಯಲ್ಲಿದ್ದ ಯುವಕ ಮುಖೇಶ್ ಅವರ ಕೊರಳ ಪಟ್ಟಿ ಹಿಡಿದು ಅಂಗಡಿಯಿಂದ ಹೊರಗೆ ಎಳೆದು ಹಲ್ಲೆ ನಡೆಸ್ತಾರೆ. ಇದು ದೇಶಾದ್ಯಂತ ದೊಡ್ಡ ಸುದ್ದಿಯಾಗಿ ಕರ್ನಾಟಕದ ಪರಿಸ್ಥಿತಿ ಜಗಜ್ಜಾಹೀರಾಗಿತ್ತು. ಇದೆಲ್ಲವನ್ನ ಮೀರಿಸೋ ಭಯಾನಕ ಪ್ರಕರಣ ಅಂದ್ರೆ ಅದು ರಾಮೇಶ್ವರಂ ಕೆಫೆ ಬ್ಲಾಸ್ಟ್. ಹೆಚ್ಚು ಜನ ಸೇರೋ ಜಾಗ ಅನ್ನೋ ಕಾರಣಕ್ಕೆ ಅಲ್ಲಿ ಬ್ಲಾಸ್ಟ್ ಮಾಡಿ ಹೆಚ್ಚು ಸಾವು ನೋವು ಸಂಭವಿಸಲಿ ಅನ್ನೋ ದುರುದ್ದೇಶದಿಂದ ಬ್ಲಾಸ್ಟ್ ನಡೆದಿತ್ತು ಅನ್ನೋದು ಗೊತ್ತಿರೋ ವಿಚಾರ. ಬ್ಲಾಸ್ಟ್ ಆದ ದಿನ ಸರ್ಕಾರ ಹಾಗೂ ಸಿಎಂ ನೀಡಿದ್ದ ಬಾಲಿಶ ಹೇಳಿಕೆಗಳಿಗೆ ಜನರು ರೊಚ್ಚಿಗೆದ್ದಿದ್ರು. ಆದ್ರೆ ಎನ್ಐಎ ಅಧಿಕಾರಿಗಳ ರೋಚಕ ತನಿಖೆಯಲ್ಲಿ ಆರೋಪಿಗಳು ಅಂಧರಾದ್ರು ಅನ್ನೋದು ಗೊತ್ತಿರೋ ವಿಚಾರ. ಇವೆಲ್ಲವೂ ಪ್ರತ್ಯೇಕ ಘಟನೆಗಳೇ ಆಗಿದ್ರು ಇಲ್ಲಿ ಅಪರಾಧಿ ಸ್ಥಾನದಲ್ಲಿರೋ ಪ್ರತಿಯೊಬ್ಬರಿಗೂ ಸಾಮ್ಯತೆ ಇದೆ ಅನ್ನೋದೇ ಜನರ ಆತಂಕಕ್ಕೆ ಕಾರಣವಾಗಿರೋದು. ಇದಿಷ್ಟರಲ್ಲಿ 1-2 ಘಟನೆ ಆಗಿದ್ದಿದ್ರೆ ಅಚಾನಕ್ ಅನ್ನಬಹುದಿತ್ತು. ಆದ್ರೆ ಪದೇ ಪದೇ ಹೀಗೆ ಆಗುತ್ತೆ ಅನ್ನುವಾಗ ಇವರಿಗೆ ಬೆಂಬಲ ಇದೆ ಅನ್ನೋದು ಜನರ ಆಕ್ರೋಶಕ್ಕೆ ಕಾರಣವಾಗಿರೋದು. ಆದ್ರಿಂದ ಹಂತ ಹಂತವಾಗಿ ಜನರಿಗೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಕಡಿಮೆ ಆಗ್ತಾ ಇದೆ. ಏನೋ ಇಂಥ ಘಟನೆಗಳಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದ್ರೆ ಇತ್ತೀಚೆಗೆ ದೇಶದ ವಿವಿಧೆಡೆಗಳಲ್ಲೂ ಇಂಥದ್ದೇ ಘಟನೆಗಳು ವರದಿಯಾಗಿವೆ. ಉತ್ತರ ಪ್ರದೇಶದ 2 ಪುಟ್ಟ ಬಾಲಕರನ್ನ ಕತ್ತು ಸೀಳಿ ಕೊಂದಿದ್ದನ್ನ ಇನ್ನೂ ಯಾರೂ ಮರೆತಿಲ್ಲ. ಆದ್ರೆ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನು ಅನ್ನೋದನ್ನ ಜನರು ಮಾತನಾಡಿಕೊಳ್ತಿದ್ದಾರೆ. ಮಕ್ಕಳನ್ನ ಕೊಂದವನನ್ನ 24 ಗಂಟೆಗಳ ಒಳಗೆ ಎನ್ಕೌಂಟರ್ ಮಾಡಲಾಯಿತು. ಆದ್ರೆ ಕರ್ನಾಟಕದ ಇಷ್ಟೂ ಪ್ರಕರಣಗಳಲ್ಲಿ ಯಾವ ಆರೋಪಿಗೂ ಸರಿಯಾದ ಶಿಕ್ಷೆ ಖಂಡಿತ ಆಗೋದಿಲ್ಲ ಅನ್ನೋದು ಜನರ ಬಲವಾದ ನಂಬಿಕೆ. ಕೊನೆ ಪಕ್ಷ ಈ ನಂಬಿಕೆಯನ್ನ ಸುಳ್ಳು ಮಾಡಿ ರಕ್ಷಣೆ ಬಗ್ಗೆ ಭರವಸೆ ನೀಡೋ ಕೆಲಸಗಳು ಆಗಲಿದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಮಕ್ಕಳನ್ನ ಕೊಂದವನನ್ನ 24 ಗಂಟೆಗಳ ಒಳಗೆ ಎನ್ಕೌಂಟರ್ ಮಾಡಲಾಯಿತು. ಆದರೆ ಕರ್ನಾಟಕದ ಇಷ್ಟು ಪ್ರಕರಣಗಳಲ್ಲಿ ಯಾವ ಆರೋಪಿಗೂ ಸರಿಯಾದ ಶಿಕ್ಷೆ ಖಂಡಿತ ಆಗೋದಿಲ್ಲ ಅನ್ನೋದು ಜನರ ಬಲ.